ನಮಸ್ಕಾರ ವೀಕ್ಷಕರೇ, ನಮ್ಮ ಭಾರತೀಯ ಮೂಲದ 303 ಜನ ಈಗ ಸದ್ಯಕ್ಕೆ ಫ್ರಾನ್ಸ್ ಅಲ್ಲಿ ಒಂದು ತೊಂದರೆಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ದುಬೈನಿಂದ ಒಂದು ಫ್ಲೈಟ್ ಹೋಗ್ತಿರುತ್ತೆ. ಅದು ಎಲ್ಲಿಗೆ ಅಂದ್ರೆ ನಿಕರಾಗುವಾ ಅನ್ನೋ ಒಂದು ದೇಶಕ್ಕೆ ಹೋಗ್ಬೇಕಾಗಿರುತ್ತೆ. ಆದ್ರೆ ಅದು ಫ್ರಾನ್ಸ್ಗೆ, ಅಂದ್ರೆ ಇವಾಗ ಫ್ಯೂಲ್ ಅನ್ನ ರೀಫ್ಯೂಲ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಟೆಕ್ನಿಕಲ್ ಏನಾದ್ರು ಇಶ್ಯೂಸ್ ಇದ್ದು ಅಂದ್ರೆ ಚೆಕ್ ಮಾಡ್ಕೊಳ್ಳೋದಕ್ಕೆ ಇವಾಗ ಸಹಜವಾಗಿ ಲಾಂಗ್ ಡಿಸ್ಟೆನ್ಸ್ ಮಾಡುವಂತ ಫ್ಲೈಟ್ ಗಳೆಲ್ಲ ಸೆಂಟ್ರಲಿ ಯಾವ್ದಾದ್ರು ಒಂದು ದೇಶದಲ್ಲಿ ನಿಲ್ಲಿಸಿ ಆನಂತರ ಹೋಗ್ತವೆ. ಅದೇ ರೀತಿ ಫ್ರಾನ್ಸ್ಗೆ ಹೋಗಿರುತ್ತೆ. ಅಲ್ಲಿ ಈ ಫ್ಲೈಟ್ ಅನ್ನ ಸೀಸ್ ಮಾಡಿದ್ದಾರೆ. ಅಂದ್ರೆ 303 ಜನನು ಕೂಡ ಈಗ ತಪಾಸಣೆ ಮಾಡ್ತಿದ್ದಾರೆ. ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು, ಇದರಿಂದ ಭಾರತಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟ್ ಸುದ್ದಿ ಏನಂತ ನೋಡೋದಾದ್ರೆ, ಫ್ರಾನ್ಸ್ ಅಲ್ಲಿ ಒಂದು ಫ್ಲೈಟ್ ಅನ್ನ ಸೀಸ್ ಮಾಡ್ತಾರೆ. ಏನಕ್ಕಂದ್ರೆ ಅಲ್ಲಿನ ಏರ್ಪೋರ್ಟ್ ಅಥಾರಿಟಿಗೆ ಮತ್ತೆ ಅಲ್ಲಿನ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಿದೆ ಅಂತ. ಅಂದ್ರೆ ಆ ಫ್ಲೈಟ್ ಹೆಸರು A340 ಅಂತ. ಸೊ ಇದು ಯಾವ ದೇಶಕ್ಕೆ ಸೇರಿದ್ದು ಅಂದ್ರೆ ರೊಮೇನಿಯಾ ದೇಶಕ್ಕೆ ಸೇರಿದ್ದು. ಸೊ ಇದು ಎಲ್ಲಿಂದ ಹೋಗುತ್ತೆ ಅಂದ್ರೆ ಅದರಲ್ಲಿ 303 ಜನ ನಮ್ಮ ಭಾರತೀಯ ಮೂಲದವರು ಇದ್ದಾರೆ ಅಂತ ತಿಳಿದು ಬರುತ್ತೆ. ಇದು ಎಲ್ಲಿಂದ ಹೋಗಿರುತ್ತೆ ಅಂದ್ರೆ ದುಬೈಯಿಂದ ನಿಕರಾಗುವಾ ಅನ್ನೋ ದೇಶಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ಅದನ್ನ ಸೆಂಟ್ರಲಿ ಅಂದ್ರೆ ಡೈರೆಕ್ಟ್ ಆಗಿ ಹೋಗಕ್ಕಾಗಲ್ಲ ಅಂತ. ಸೊ ಅಲ್ಲಿಂದ ಫಸ್ಟ್ ಫ್ರಾನ್ಸ್ಗೆ ಹೋಗ್ತಾರೆ. ಫ್ರಾನ್ಸ್ ಇಂದ ನಿಕರಾಗುವಾಗೆ ಹೋಗ್ಬೇಕಾಗಿರುತ್ತೆ. ಸೊ ಫ್ರಾನ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ಗ್ರೌಂಡಿಂಗ್ ಅಂದ್ರೆ ನಿಲ್ಸಿರ್ತಾರೆ. ಏನಕ್ಕಂದ್ರೆ ಅದನ್ನ ಸೀಸ್ ಕೂಡ ಮಾಡಿದ್ದಾರೆ. ಅದರಲ್ಲಿರುವಂತಹ 303 ಜನನು ಕೂಡ ಈಗ ಸದ್ಯಕ್ಕೆ ಫಸ್ಟ್ ಅಂದ್ರೆ ಏರೋಪ್ಲೇನ್ ಅಲ್ಲೇ ನಿಲ್ಸಿರ್ತಾರೆ. ಯಾವುದೇ ಕಾರಣಕ್ಕೂ ಕೆಳಗಡೆ ಇಳಿಯೋದಕ್ಕೆ ಬಿಡೋದಿಲ್ಲ. ಈಗ ಸದ್ಯಕ್ಕೆ ಅಲ್ಲಿ ಏರ್ಪೋರ್ಟ್ ಅಲ್ಲಿ ವೈಟಿಂಗ್ ಏರಿಯಾದಲ್ಲಿ ಅವ್ರನ್ನ ಸೀಸ್ ಮಾಡಿದ್ದಾರೆ ಅಂತ ತಿಳಿದು ಬರ್ತಿದೆ. ಅಂದ್ರೆ ಇವರೆಲ್ಲ ಯಾರಪ್ಪ ಅಂದ್ರೆ ಇವಾಗ ಸಹಜವಾಗಿ ನಮ್ಮ ಭಾರತದಲ್ಲಿ ಈ ಪಂಜಾಬ್ ಪ್ರಾಂತ್ಯದ ಜನ ಮತ್ತೆ ಗುಜರಾತ್ ಪ್ರಾಂತ್ಯದ ಜನ ಇತ್ತೀಚೆಗೆ ಒಂದು ಡಂಕಿ ಅಂತ ಕೂಡ ಒಂದು ಸಿನಿಮಾ ಬಂದಿದೆ. ಅಂದ್ರೆ ಅದರ ಉದ್ದೇಶ ಕೂಡ ಅದರಲ್ಲಿ ಇರುವಂತಹ ಸಾರಾಂಶ ಕೂಡ ಇದೆ. ನಮ್ಮ ದೇಶದ ಜನ ಇಲ್ಲಿಗಲ್ ಆಗಿ ಅಮೆರಿಕ ಅಥವಾ UK ಅಥವಾ ಕೆನಡಾಗೆ ಹೋಗುವಂತದ್ದು. ಸೊ ಅದೇ ರೀತಿ ಈ 300 ಜನ ಕೂಡ ಹೋಗ್ತಿದ್ರ ಅಂದ್ರೆ ಯಾವ್ದಾದ್ರು ಒಂದು ಏಜೆನ್ಸಿ ಕರ್ಕೊಂಡು ಹೋಗ್ತಿದ್ರ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಅನ್ನೋದು ಮಾಡ್ತಿದೆ. ನಿನ್ನೆ ಒಂದು ಫ್ರಾನ್ಸ್ ಈ ರೀತಿ 303 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಇಂಡಿಯನ್ ಎಂಬೆಸಿಗೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ಟಿದೆ. ಫ್ರಾನ್ಸ್ ಅಲ್ಲಿ ಇದ್ದಂತಹ ಭಾರತದ ಎಂಬೆಸಿ ಕೂಡ ಇಮಿಡಿಯೇಟ್ ಆಗಿ ಏರ್ಪೋರ್ಟ್ ಗೆ ಹೋಗಿ ಚೆಕ್ ಮಾಡ್ತಿದ್ದಾರೆ. ಅಂದ್ರೆ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಇದರಿಂದ ಯಾವ್ದಾದ್ರು ಏಜೆನ್ಸಿಗಳಿದ್ಯಾ, ಅಂದ್ರೆ ಇವ್ರನ್ನ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಿದಾರ ಅಂತ. ಅಂದ್ರೆ 300 ಜನ ಕೂಡ ಇದೇ ವಿಚಾರಕ್ಕೆ ಹೋಗ್ತಿದಾರ ಅಂತ ಗೊತ್ತಿಲ್ಲ. ಆದ್ರೆ ಈಗ ಸದ್ಯಕ್ಕೆ 300ರಿಂದ 303 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ಮತ್ತೆ ನಮ್ಮ ಭಾರತದ ಈ 303 ಜನ ಕೂಡ ಏರ್ಪೋರ್ಟ್ ಅಲ್ಲೇ ಇದ್ದಾರೆ. ಮತ್ತೆ ರೊಮೇನಿಯಾ ದೇಶದ A304 ವಿಮಾನವನ್ನು ಕೂಡ ಫ್ರಾನ್ಸ್ ಸೀಸ್ ಮಾಡಿದೆ. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಅಮೆರಿಕ ಕೂಡ ಇದ್ರ ಬಗ್ಗೆ ತುಂಬಾ ಭಾರತಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅಂದ್ರೆ ಭಾರತದಿಂದ ಇಲ್ಲಿಗಲ್ ಆಗಿ ಎಂಟ್ರಿ ಕೊಡೋರು ಜಾಸ್ತಿ ಆಗ್ತಿದ್ದಾರೆ, ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ. ಈಗ ನೋಡ್ತಿದ್ರೆ ಅಂದ್ರೆ ಇತ್ತೀಚೆಗೆ ತಾನೇ ಡಂಕಿ ಅನ್ನೋ ಸಿನಿಮಾದಲ್ಲೂ ಕೂಡ ಅದನ್ನೇ ಹೇಳಿರುವಂತದ್ದು. ಅಂದ್ರೆ ಈ ರೀತಿ ಯಾವ ರೀತಿ ಇಲ್ಲಿಗಲ್ ಆಗಿ ಹೋಗ್ತಾರೆ ಅಂತ. ಗುಜರಾತ್ ಮತ್ತೆ ಈ ಪಂಜಾಬ್ ಕಡೆ ಎಲ್ಲ ನೋಡ್ಕೊಳ್ಳೋದಾದ್ರೆ ಅವರು ಎಷ್ಟು ರಿಸ್ಕ್ ಅನ್ನ ತೆಗೆದುಕೊಳ್ತಾರೆ ಅಂದ್ರೆ ಅವರ ಮನೆಗಳನ್ನ ಮಾರ್ತಾರೆ, ಅವರ ಹೊಲ ಜಮೀನುಗಳನ್ನ ಮಾರಿ ಅವರ ಒಟ್ಟಾರೆ ಸೇವಿಂಗ್ಸ್ ಅನ್ನ ಅಂದ್ರೆ ಇಡೀ ಲೈಫ್ ಟೈಮ್ ಸೇವಿಂಗ್ಸ್ ಅನ್ನ ಭಾರತದಲ್ಲಿ ಇದ್ರೆ ಬೆಳೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡೈರೆಕ್ಟ್ ಆಗಿ US ಅಥವಾ ಕೆನಡಾಗೆ ಹೋಗೋದಿಲ್ಲ. ಅಲ್ಲಿ ಸುತ್ತಮುತ್ತಲಿರುವಂತ ಚಿಕ್ಕ ಚಿಕ್ಕ ದೇಶಗಳಿಗೆ ಹೋಗ್ತಾರೆ. ಸೊ ಚಿಕ್ಕ ಚಿಕ್ಕ ದೇಶಗಳಿಗೆ ಹೋಗಿ ಅಂದ್ರೆ ಇಲ್ಲಿಗಲ್ ಆಗಿ ಬಾರ್ಡರ್ ನ ಕ್ರಾಸ್ ಮಾಡ್ಕೊಂಡು ಅಮೆರಿಕದಲ್ಲೋ ಅಥವಾ ಕೆನಡಾದಲ್ಲೋ ಏನಾದ್ರು ಒಂದು ಕೆಲಸ ಇಟ್ಕೊಂಡು ಸೊ ಅಲ್ಲಿ ಅವರು ಬದುಕನ್ನ ಕಟ್ಕೊಳ್ಳೋದಕ್ಕೆ ನೋಡ್ತಾರೆ. ಸೊ ಅದೇ ರೀತಿ ಈ 303 ಜನ ಹೋಗಿದಾರ ಅಥವಾ ಇದ್ರ ಹಿಂದೆ ಏನಾದ್ರು ಏಜೆನ್ಸಿ ಇದೆಯಾ ಅಥವಾ ಈ 303 ಜನನ ಬೇರೆ ಏನಾದ್ರು ರೀಸನ್ಗೆ ನಿಕರಾಗುವಾಗೆ ಕರ್ಕೊಂಡು ಹೋಗ್ತಿದಾರ, ಮತ್ತೆ ಇದರಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ಮತ್ತೆ ಎಷ್ಟು ಜನ ಪುರುಷರಿದ್ದಾರೆ ಅಂತ ಈಗ ಸದ್ಯಕ್ಕೆ ಇನ್ನೂ ಗೊತ್ತಿಲ್ಲ. ಮತ್ತೆ ಅಲ್ಲಿನ ಫ್ರಾನ್ಸ್ ಕೂಡ ಇದನ್ನ ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದೆ ಏರ್ಪೋರ್ಟ್ ಅಲ್ಲೂ ಕೂಡ. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಮತ್ತೆ ಮೇಜರ್ ಆಗಿ ಗುಜರಾತ್ ಮತ್ತೆ ಪಂಜಾಬ್ ಪ್ರಾಂತ್ಯದ ಜನ ಅಂತ ತಿಳಿದು ಬರ್ತಿದೆ. ಏನೇ ಆಗ್ಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಭಾರತದಲ್ಲಿ ಇಷ್ಟೆಲ್ಲ ಬೆಳಿತಿದ್ರು ಕೂಡ ಈಗಲೂ ಕೂಡ ಹಲವಾರು ಭಾರತೀಯರು ಅಂದ್ರೆ ಅಮೆರಿಕಾಗೋ ಅಥವಾ ಕೆನಡಾಗೋ ಹೋಗಿ ಸೆಟ್ಲ್ ಆಗ್ಬೇಕು ಅನ್ಕೊಳ್ತಿದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.